ರೀ ಎಲ್ಲಿ ಹೋಗಿದ್ರಿ? ನಾ ಎಷ್ಟೊತ್ತನ ಹುಡುಕಾಗತ್ತೀನಿ. ಇವಾಗ ಶಾಪಿಂಗ್ ಹೋಗ್ಬೇಕಂತ ಹೇಳಿದ್ದೆ ತಾನೇ ನಾನು ನಿಮಗೆ. ಓ ಹೌದಲ್ಲ, ನೀ ಹೇಳಿದ್ದೆ, ನಾನು ಸ್ವಲ್ಪ ಮರ್ತೆ. ಇವತ್ತು ರಮ್ಯನ್ ಬರ್ಡೇ ಅಲ್ವಾ, ಆಕಿಗೆ ಗಿಫ್ಟ್ ತರೋದಕ್ಕಂತ ಹೋಗಿದ್ದೆ. ಸೊ ಅದಕ್ಕೆ ವಾಚ್ ತೊಗೊಂಡು ಬಂದೀನಿ ನೋಡು. ಅಲ್ಲ ಇದನ್ನೆಲ್ಲ ನೋಡಿದ್ರೆ ನಂಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ನನ್ನ ಮೇಲಿನ ಪ್ರೀತಿಕಿನ ನಿನ್ಗೆ ಆಕಿನ ಮೇಲಿನ ಪ್ರೀತಿನ ಜಾಸ್ತಿ ಆಗೈತೆ ಅನ್ಸಾಕತೈತಿ. ಹಂಗೇನಿಲ್ಲ ಬಿಡ. ನಾ ಇದನ್ನ ಗಿಫ್ಟ್ ಆಗಿ ಕೊಟ್ಟು ಬರಲಿ, ಹೋಗಿ. ಎಲ್ಲೈತಿ ಗಿಫ್ಟ್? ಪ್ಯಾಕಿಂಗ್ ಮಾಡಕ್ಕೆ ಇಟ್ಟು ಬಂದೀನಿ, ಅಲ್ಲೇ ಕೊಟ್ಟು ಅಲ್ಲೇ ಬರ್ತೀನಿ. ಅಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀವಿ ರೊಕ್ಕ? ಹೊಸ ವಾಚ್ ತೊಗೊಂಡು ನನ್ನ ಕಡೆ ಎಷ್ಟೊಂಡು ಹಳೆ ಓದಾವಲ್ಲ ಸಾರಿಗಳು, ಅವ್ನು ಕೊಡಲ್ಲ. ಅವೆಲ್ಲ ಹಳಿ ಸಾರಿ ಯಾರಾದ್ರೂ ಕೊಡ್ತಾರನ ಬಡ್ಡೆಗೆ ಅಂತ ಹೇಳಿ? ಅವೆಲ್ಲ ಹಳಿವು ಕೊಡಕ್ಕೆ ಹೋಗ್ಬಾರ್ದು. ನಾ ಇದನ್ನು ಕೊಟ್ಟು ಬರ್ತೀನಿ, ನಿಂದ್ರಿ ಇಲ್ಲೇ. ಹಾಂ ಸರಿ. ಜನಗಳು ಹೇಳ್ತಾರ ಹೆಂಡತಿ ಮಾತು ಕೇಳಬೇಕು ಯಾವಾಗಲೂ ಅಂತೇಳಿ. ನಾನು ನಿನ್ನ ಮಾತು ಕೇಳಲಾರ್ದು ಭಾಳ ದೊಡ್ಡ ತಪ್ಪು ಮಾಡಿದ್ದು ನೋಡು. ಕೇಳಬೇಕಾಗಿತ್ತು ನಿನ್ನ ಮಾತು. ಐ ಆಮ್ ಸಾರಿಯಾ. ಅಲ್ರಿ ಏನಾಯ್ತು ಅಂತದ? ಅಲ್ಲ, ಆಕಿ ನಾನು ಗಿಫ್ಟ್ ಮಾಡಕ್ಕೆ ಹೋದ್ರೆ ಆಕಿ ಏನು ಮಾಡಿಲ್ಲ ಗೊತ್ತನ? ತನ್ನ ಕೈ ಮುಂದೆ ಇಟ್ಟು ನನ್ನ ಕೈಗೆ ಯಾವ ತೊಡಸು ಅಂತಂತಂದ್ಲು. ನಾನೇನಾದ್ರೂ ನಿನ್ನ ಮಾತು ಕೇಳಿ ಸೀರೆ ತೊಗೊಂಡು ಹೋಗಿದ್ನಿ ಅಂದ್ರೆ ಆಕಿ ಸೀರೆ ಉಡ್ಸು ಅಂತ ಹೇಳ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ನಾನು ಸೀರೆ ಉಡ್ಸಕ್ಕೆ.